Hey everyone, it's me Sana Sangam. Welcome back to my YouTube channel. Karnataka PU Board in the second PUC related ಎಲ್ಲ ಸಬ್ಜೆಕ್ಟ್ಸ್ ಇನ ಬ್ಲೂ ಪ್ರಿಂಟ್ ಅಂಡ್ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಅನ್ನು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಾನು ಈಗಾಗಲೇ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ 3 ಸಬ್ಜೆಕ್ಟ್ಸ್ ಇನ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಪ್ರೊವೈಡ್ ಮಾಡಿರ್ತೀನಿ. ಇವತ್ತು ನಾನು ಮ್ಯಾಥ್ಸ್ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ಅನ್ನು ಕೊಡ್ತೀನಿ. ಅನಾಲಿಸಿಸ್ ಹೋಗೋಕ್ಕೂ ಮುಂಚೆ ನಿಮಗೆ ಗೊತ್ತಿರಬೇಕು, ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದೆ PUC ಅವರಿಗೆ ಈ ವರ್ಷದಿಂದ. ಓಕೆನಾ? ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ಗೆ 70-30 ರೂಲ್ ಅಪ್ಲೈ ಆಗುತ್ತೆ, ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ಗೆ 80-20 ರೂಲ್ ಅಪ್ಲೈ ಆಗುತ್ತೆ. ಇದ್ರ ರಿಲೇಟೆಡು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ, ನೋಡಿ. ಮ್ಯಾಥ್ಸಲ್ಲಿ ನಿಮಗೆ 80 ಮಾರ್ಕ್ಸ್ ಥಿಯರಿ ಇದ್ದರೆ ಇನ್ನೂ 20 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಅಂತ ಇರುತ್ತೆ. ಸೊ ಬ್ಲೂ ಪ್ರಿಂಟ್ ಅನಾಲಿಸಿಸ್ ನೋಡೋಣ. ಅನಾಲಿಸಿಸ್ ಕೊಡುವಾಗ ನಾನು ಚಾಪ್ಟರ್ಸ್ ನೇಮ್ಸನ್ನು ಶಾರ್ಟಾಗಿ ಹೇಳ್ತೀನಿ. ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ. ನಿಮಗೆ ಗೊತ್ತಿದೆ, ಮ್ಯಾಥ್ಸಲ್ಲಿ ಟೋಟಲ್ 13 ಚಾಪ್ಟರ್ಸ್ ಇದೆ. ಈ 13 ಚಾಪ್ಟರ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ವೆಯ್ಟೇಜ್ ಕ್ಯಾರಿ ಮಾಡ್ತಕ್ಕಂಥ ಫಸ್ಟ್ ಚಾಪ್ಟರ್ ಯಾವುದು ಅಂದರೆ ಇಂಟಿಗ್ರಲ್ಸ್, 20 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಸೆಕೆಂಡ್ ಹೈಯೆಸ್ಟ್ ವೆಯ್ಟೇಜ್ ಇರ್ತಕ್ಕಂಥ ಚಾಪ್ಟರ್ ಯಾವುದು ಅಂದರೆ ಕಂಟಿನ್ಯೂಟಿ, 19 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಥರ್ಡ್ ಹೈಯೆಸ್ಟ್ ವೆಯ್ಟೇಜ್ ಮಾರ್ಕ್ಸನ್ನು ಕ್ಯಾರಿ ಮಾಡ್ತಕ್ಕಂಥ ಚಾಪ್ಟರ್ ಯಾವುದು ಅಂದರೆ ಡಿಟರ್ಮಿನೆಂಟ್ಸ್, 13 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಫೋರ್ತ್ ಹೈಯೆಸ್ಟ್ ವೆಯ್ಟೇಜ್ ಮಾರ್ಕ್ಸನ್ನು ಕ್ಯಾರಿ ಮಾಡ್ತಕ್ಕಂಥ ಚಾಪ್ಟರ್ಸ್ ಯಾವುದು ಅಂದರೆ ರಿಲೇಷನ್ಸ್ ಆ್ಯಂಡ್ ವೆಕ್ಟರ್, 10 and 10 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಸೊ ನೆಕ್ಸ್ಟ್ ಹೈಯೆಸ್ಟ್ ವೆಯ್ಟೇಜ್ ಕ್ಯಾರಿ ಮಾಡ್ತಕ್ಕಂಥ ಚಾಪ್ಟರ್ ಯಾವುದು ಅಂದರೆ ಮ್ಯಾಟ್ರಿಸಸ್, 9 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ 9 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಆ್ಯಂಡ್ 3D ಜಾಮಿಟ್ರಿ 9 ಮಾರ್ಕ್ಸ್, ಪ್ರಾಬಬಿಲಿಟಿ ಕೂಡ 9 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ನೆಕ್ಸ್ಟ್ ವೆಯ್ಟೇಜ್ ಇರ್ತಕ್ಕಂಥ ಚಾಪ್ಟರ್ ಯಾವುದು ಅಂತ ಅಂದರೆ 8 ಮಾರ್ಕ್ಸನ್ನು ಕ್ಯಾರಿ ಮಾಡ್ತಕ್ಕಂಥ ಚಾಪ್ಟರ್, ದಟ್ ಈಸ್ ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್. ನೆಕ್ಸ್ಟ್ ವೆಯ್ಟೇಜ್ ಇರ್ತಕ್ಕಂಥ ಚಾಪ್ಟರ್ ಯಾವುದು ಅಂದರೆ 7 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ, ಅದು ಇನ್ವರ್ಸ್ ಆ್ಯಂಡ್ ಲೀನಿಯರ್ ಪ್ರೋಗ್ರಾಮಿಂಗ್. ನೆಕ್ಸ್ಟ್ 5 ಮಾರ್ಕ್ಸನ್ನು ಕ್ಯಾರಿ ಮಾಡ್ತಕ್ಕಂಥ ಲೀಸ್ಟ್ ವೆಯ್ಟೇಜ್ ಇರುವಂಥ ಚಾಪ್ಟರ್ ಯಾವುದು ಅಂದರೆ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್. ಓಕೆನಾ? ನಿಮಗೀಗ ಗೊತ್ತಾಗಿದೆ ಯಾವ್ಯಾವ ಚಾಪ್ಟರ್ಸ್ಗೆ ಎಷ್ಟೆಷ್ಟು ಮಾರ್ಕ್ಸ್ ವೆಯ್ಟೇಜ್ ಇದೆ ಅಂತ. ಇಲ್ಲಿ ನೀವು ನೋಡ್ಬೋದು, ರಿಮೆಂಬರ್, ಅಂಡರ್ಸ್ಟ್ಯಾಂಡ್, ಅಪ್ಲೈ ಆ್ಯಂಡ್ ಹಾರ್ಸ್ ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿದ್ದಾರೆ. ನಾನು ಯೂಶಲಿ ಹೇಳೋ ಹಾಗೆ ರಿಮೆಂಬರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಈಸಿಯಾಗೇ ಇರುತ್ತೆ. ಅಪ್ಲೈ ಆ್ಯಂಡ್ ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಡಿಫಿಕಲ್ಟಿ ಆಗ್ತಾ ಹೋಗುತ್ತೆ. ಅಪ್ಲೈ ಅಂದರೆ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಹಾರ್ಸ್ ಅಂದರೆ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸನ್ನು ಕೇಳ್ತಾರೆ. ಇದು ಸ್ವಲ್ಪ ಡಿಫಿಕಲ್ಟಿ ಆಗಿರುತ್ತೆ. ಇದೇ ಬ್ಲೂ ಪ್ರಿಂಟನ್ನು ನಾನು ಡಿಕೋಡ್ ಮಾಡಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಥರ ಪ್ರಿಪೇರ್ ಮಾಡಿದ್ದೀನಿ. ಅದನ್ನು ನೋಡಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮ್ಯಾಥ್ಸಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 80 ಮಾರ್ಕ್ಸ್ ಇರುತ್ತೆ. ಡ್ಯೂರೇಷನ್ 3 hours 15 minutes ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ 52 ಇರುತ್ತೆ. ಔಟ್ ಆಫ್ ವಿಚ್ ಯು ಹ್ಯಾವ್ ಟು ಆನ್ಸರ್ ಓನ್ಲಿ 38 ಕ್ವಶನ್ಸ್. ಮ್ಯಾಥ್ಸಲ್ಲಿ 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದರೆ, ABCDE ಹೀಗೆ 5 ಪಾರ್ಟಾಗಿ ಡಿವೈಡ್ ಮಾಡಿದರೆ. ಫಸ್ಟ್ ಪಾರ್ಟ್ ಅಂದರೆ ಪಾರ್ಟ್ ಎ ನೋಡೋದಾದರೆ, ಪಾರ್ಟ್ ಎಯಲ್ಲಿ ಫಸ್ಟ್ ಮೇನ್ MCQs ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. 15 ಕ್ವಶನ್ಸ್ ಇರುತ್ತೆ, 1 ಕ್ವಶನ್ಗೆ 1 ಮಾರ್ಕ್. ಸೊ 15 × 1 15 ಮಾರ್ಕ್ಸ್ ಪಾರ್ಟ್ ಎಯಲ್ಲಿ ಫಸ್ಟ್ ಮೇನಲ್ಲಿ ಇರುತ್ತೆ. ಓಕೆ, ಈ 15 ಕ್ವಶನ್ಸನ್ನು ಯಾವುದೇ ಚಾಪ್ಟರ್ಸಿಂದ ಕೇಳ್ತಾರೆ ಅನ್ನೋದು ನೋಡೋದಾದರೆ, 7 ಕ್ವಶನ್ಸ್ ರಿಮೆಂಬರ್ಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. ಇದನ್ನು ಯಾವುದೇ ಚಾಪ್ಟರ್ಸಿಂದ ಫ್ರೇಮ್ ಮಾಡ್ತಾರೆ ಅನ್ನೋದು ನೋಡೋದಾದರೆ, ರಿಲೇಷನ್ಸ್, ಇನ್ವರ್ಸ್, ಮ್ಯಾಟ್ರಿಸಸ್, ಇಂಟಿಗ್ರಲ್ಸ್, 3D, ಲೀನಿಯರ್, ಪ್ರಾಬಬಿಲಿಟಿ, ಈ 7 ಚಾಪ್ಟರ್ಸಿಂದ 7 ಕ್ವಶನ್ಸನ್ನು ರಿಮೆಂಬರ್ಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಆಗಿ ಫ್ರೇಮ್ ಮಾಡ್ತಾರೆ. 2 ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಈ ಕ್ವಶನ್ಸನ್ನು ಯಾವ ಚಾಪ್ಟರ್ಸಿಂದ ಫ್ರೇಮ್ ಮಾಡ್ತಾರೆ ಅನ್ನೋದು ನೋಡೋದಾದರೆ, ರಿಲೇಷನ್ಸ್, ವೆಕ್ಟರ್ ಇಂದ ಫ್ರೇಮ್ ಮಾಡ್ತಾರೆ. 3 ಕ್ವಶನ್ಸ್ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಇದನ್ನು ಯಾವ ಚಾಪ್ಟರ್ಸಿಂದ ಫ್ರೇಮ್ ಮಾಡ್ತಾರೆ ಅನ್ನೋದು ನೋಡೋದಾದರೆ, ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ, ಇಂಟಿಗ್ರಲ್ಸ್, ಈ 3 ಚಾಪ್ಟರ್ಸಿಂದ 3 ಕ್ವಶನ್ಸ್ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. ರಿಮೈನಿಂಗ್ 3 ಕ್ವಶನ್ಸ್ ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಇದನ್ನು ಯಾವ ಚಾಪ್ಟರ್ಸಿಂದ ಫ್ರೇಮ್ ಮಾಡ್ತಾರೆ ಅನ್ನೋದು ನೋಡೋದಾದರೆ, ಕಂಟಿನ್ಯೂಟಿ, ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್, ವೆಕ್ಟರ್, ಈ 3 ಚಾಪ್ಟರ್ಸಿಂದ 3 ಕ್ವಶನ್ಸ್ ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ನಿಮಗೆ ಫ್ರೇಮ್ ಮಾಡ್ತಾರೆ. ಓಕೆ, 15 ಕ್ವಶನ್ಸಲ್ಲಿ 7 + 2 9 ಕ್ವಶನ್ಸ್ ಆಯಿತು. ಈ 9 ಕ್ವಶನ್ಸನ್ನು ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ವೈ? ಬಿಕಾಸ್ ರಿಮೆಂಬರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಲೆವೆಲ್ ಕ್ವಶನ್ಸ್ ಆಗಿರುತ್ತೆ. ಇನ್ನು ಮಿಕ್ಕಿರೋ 6 ಕ್ವಶನ್ಸು ಅಪ್ಲಿಕೇಶನ್ ಆ್ಯಂಡ್ ಆರ್ಟ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. ಇದು ನಿಮಗೆ ಅಟೆಂಡ್ ಮಾಡೋದಕ್ಕೆ ಆಗಲಿಲ್ಲ ಅಂದ್ರೂ ಓಕೆ, 9 ಕ್ವಶನ್ಸ್ ಅಂತೂ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸೊ ಪಾರ್ಟ್ ಎಯಲ್ಲಿ ಫಸ್ಟ್ ಮೇನಲ್ಲಿ ನಿಮಗೆ 9 ಕ್ವಶನ್ಸ್ ಈಸಿಯಾಗಿ ಸ್ಕೋರ್ ಮಾಡಬಹುದು. ಓಕೆನಾ? ಇದೇ ಪಾರ್ಟ್ ಎಯಲ್ಲಿ ಸೆಕೆಂಡ್ ಮೇನ್ ಬನ್ನಿ, ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಇರುತ್ತೆ. 5 ಕ್ವಶನ್ಸ್ ಇರುತ್ತೆ. 5 ಕ್ವಶನ್ಸ್ಗೂ ಕೂಡ ನೀವು ಆನ್ಸರ್ ಮಾಡಬೇಕು. ಯಾವುದೇ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಇರಲ್ಲ. 1 ಕ್ವಶನ್ಗೆ 1 ಮಾರ್ಕ್ ಇರುತ್ತೆ. ಸೊ 5 × 1 5 ಮಾರ್ಕ್ಸ್ ಪಾರ್ಟ್ ಎ ಸೆಕೆಂಡ್ ಮೇನಲ್ಲಿ ಇರುತ್ತೆ.
ಓಕೆ, ಈ 5 ಕ್ವಶನ್ಸಲ್ಲಿ 2 ಕ್ವಶನ್ಸು ರಿಮೆಂಬರ್ಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. ಇದನ್ನು ಡಿಟರ್ಮಿನೆಂಟ್ಸ್, ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಈ 2 ಚಾಪ್ಟರ್ಸಿಂದನೇ ಫ್ರೇಮ್ ಮಾಡ್ತಾರೆ. ರಿಮೈನಿಂಗ್ 3 ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. ಇದನ್ನು ಇನ್ವರ್ಸ್, 3D, ಪ್ರಾಬಬಿಲಿಟಿ ಈ 3 ಚಾಪ್ಟರ್ಸಿಂದ 3 ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ಹಾಟ್ಸ್ ಇರಲ್ಲ, ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರಲ್ಲ. ಸೊ ಈಸಿಯಾಗಿರುತ್ತೆ. ಆರಾಮ್ಸೆ ಇಲ್ಲಿ 5 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡ್ಬೋದು. ಸೊ ನಾನು ಇಲ್ಲಿ 5 ಅಂತ ಬರ್ಕೋತೀನಿ. ಸೊ ಪಾರ್ಟ್ ಎ ಯಲ್ಲಿ ಟೋಟಲ್ ಆಗಿ ನೀವು 14 ಮಾರ್ಕ್ಸ್ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಔಟ್ ಆಫ್ 20, ರೈಟ್. ಸೊ ಪಾರ್ಟ್ ಬಿಗೆ ಬರೋಣ. ಪಾರ್ಟ್ ಬಿ ಯಲ್ಲಿ ಅಂದರೆ ಥರ್ಡ್ ಮೇನಲ್ಲಿ ನಿಮಗೆ ಟೋಟಲ್ 11 ಕ್ವಶನ್ಸ್ ಇರುತ್ತೆ. 11 ಕ್ವಶನ್ಸಲ್ಲಿ ನೀವು 6 ಕ್ವಶನ್ಸ್ಗೆ ಮಾತ್ರ ಆನ್ಸರ್ ಮಾಡಬೇಕು. 1 ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ 6 × 2 12 ಮಾರ್ಕ್ಸ್. ಓಕೆನಾ. ಇದು ಯಾವುದೇ ಚಾಪ್ಟರ್ಸಿಂದ ಕೇಳ್ತಾರೆ ಅನ್ನೋದು ನೋಡೋದಾದರೆ ಇನ್ವರ್ಸ್, ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್, ವೆಕ್ಟಾರ್, 3D, ಪ್ರಾಬಬಿಲಿಟಿ, ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ, ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್, ಇಂಟಿಗ್ರಲ್ಸ್, ಪ್ರಾಬಬಿಲಿಟಿ ಈ 11 ಚಾಪ್ಟರ್ಸಿಂದ 11 ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಓಕೆ, ಇದರಲ್ಲಿ 5 ಕ್ವಶನ್ಸ್ ರಿಮೆಂಬರ್ಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. ಏನು ನಾನು ಫಸ್ಟಿಗೆ ಇಲ್ಲಿ ಬರ್ದಿದ್ದೀನಲ್ಲ, ಇದು ರಿಮೆಂಬರ್ಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್. ಓಕೆನಾ. ರಿಮೈನಿಂಗ್ ಏನು ಕ್ವಶನ್ಸ್ ಇದೆಯೋ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ಸು. 6 ಕ್ವಶನ್ಸು ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ಸಿಂದ ಕೇಳ್ತಾರೆ. ಇದರಲ್ಲಿ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಇಂಟಿಗ್ರಲ್ಸ್ ಚಾಪ್ಟರ್ಸಿಂದ 2 ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಇಂಟಿಗ್ರಲ್ಸ್ ಚಾಪ್ಟರ್ಸಿಂದ 2 ಕ್ವಶನ್ಸ್ ಫ್ರೇಮ್ ಆಗುತ್ತೆ. ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸಿಂದನೂ ಕೂಡ 2 ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಟೋಟಲ್ ಆಗಿ 11 ಕ್ವಶನ್ಸ್ ಇರುತ್ತೆ. 11 ಕ್ವಶನ್ಸಲ್ಲಿ ನೀವು ಈಸಿಯಾಗಿ 6 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಬಿಕಾಸ್ ಇದರಲ್ಲಿ ಯಾವುದೇ ಹಾರ್ಸ್ ಆ್ಯಂಡ್ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ ಇರಲ್ಲ. ಹಾಗಾಗಿ ನೀವು 6 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಸೊ 6 × 2 12 ಆಗುತ್ತೆ. 12 ಮಾರ್ಕ್ಸನ್ನು ಪಾರ್ಟ್ ಬಿ ಯಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ 14 + 12 ನಾನು ಬರ್ಕೊಂಡೆ. ಸೊ ಪಾರ್ಟ್ ಸಿಗೆ ಬರೋಣ. ಪಾರ್ಟ್ ಸಿ ಯಲ್ಲಿ 4th ಮೇನಲ್ಲಿ 11 ಕ್ವಶನ್ಸ್ ಇರುತ್ತೆ. 11 ಕ್ವಶನ್ಸಲ್ಲಿ ನೀವು 6 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. 1 ಕ್ವಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಸೊ 6 × 3 18 ಮಾರ್ಕ್ಸ್. ಓಕೆನಾ. ಪಾರ್ಟ್ ಸಿಗೆ 18 ಮಾರ್ಕ್ಸನ್ನು ಅಲೋಕೇಟ್ ಮಾಡಿದ್ದಾರೆ. ಯಾವುದೇ ಚಾಪ್ಟರ್ಸಿಂದ ಕ್ವಶನ್ ಬರುತ್ತೆ ಅನ್ನೋದು ನೋಡೋದಾದರೆ ಇನ್ವರ್ಸ್, ಮ್ಯಾಟ್ರಿಸಸ್, ಕಂಟಿನ್ಯೂಟಿ, ವೆಕ್ಟಾರ್, ರಿಲೇಷನ್ಸ್, ವೆಕ್ಟಾರ್, ಕಂಟಿನ್ಯೂಟಿ, ಇಂಟಿಗ್ರಲ್ಸ್, ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್, ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್, ಪ್ರಾಬಬಿಲಿಟಿ ಈ 11 ಚಾಪ್ಟರ್ಸಿಂದ 11 ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಇದರಲ್ಲಿ 4 ಕ್ವಶನ್ಸ್ ರಿಮೆಂಬರ್ಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. ಈ 4 ಚಾಪ್ಟರ್ಸಿಂದ 4 ರಿಮೆಂಬರ್ಡ್ ಲೆವೆಲ್ ಬೇಸ್ಡ್ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಅಗೇನ್ 2 ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಈ 2 ಚಾಪ್ಟರ್ಸಿಂದ ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. 3 ಕ್ವಶನ್ಸ್ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಈ 3 ಚಾಪ್ಟರ್ಸಿಂದ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. 2 ಕ್ವಶನ್ಸ್ ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಈ 2 ಚಾಪ್ಟರ್ಸಿಂದ 2 ಕ್ವಶನ್ಸನ್ನು ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಆಗಿ ಫ್ರೇಮ್ ಮಾಡ್ತಾರೆ. ಓಕೆನಾ. ಸೊ ಇಲ್ಲಿ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ 3 ಆಯಿತು, ಹಾರ್ಸ್ 2 ಆಯಿತು. 3 + 2 5 ಕ್ವಶನ್ಸ್ ನನಗೆ ಅಟೆಂಡ್ ಮಾಡೋದಕ್ಕಾಗಲಿಲ್ಲ ಅಂದ್ರೂ 4 + 2 6 ಕ್ವಶನ್ಸ್ ಆಯಿತು. 6 ಕ್ವಶನ್ಸಲ್ಲಿ ನೀವು 6 ಕ್ವಶನ್ಸನ್ನು ಕೂಡ ಆನ್ಸರ್ ಮಾಡಬೇಕು. ಓಕೆ, ಆನ್ಸರ್ ಮಾಡೋದಕ್ಕಾಗಲಿಲ್ಲ ಅಂದ್ರೂ 6 ಕ್ವಶನ್ಸಲ್ಲಿ ನೀವು 5 ಕ್ವಶನ್ಸ್ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೂ 5 × 3 ಎಷ್ಟಾಗುತ್ತೆ 15 ಮಾರ್ಕ್ಸನ್ನು ನೀವು ಪಾರ್ಟ್ ಸಿ ಯಲ್ಲಿ ಸ್ಕೋರ್ ಮಾಡ್ಬೋದು. ನೀವು ಪರ್ಫೆಕ್ಟಾಗಿ ಕಲ್ತಿದ್ರೆ 6 ಅಟೆಂಡ್ ಮಾಡ್ಬೋದು. ಇಲ್ಲ ನನಗೆ ಒಂದು ಕ್ವಶನ್ ಅಟೆಂಡ್ ಮಾಡೋದಕ್ಕಾಗಲಿಲ್ಲ ಅಂತ ಬಿಟ್ರೂ 15 ಅಂತೂ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ನೀವಿಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದರೆ ವೆಕ್ಟಾರಿಂದ 2 ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಕಂಟಿನ್ಯೂಟಿಯಿಂದನೂ ಕೂಡ 2 ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಇಲ್ಲಿ ಪಾರ್ಟ್ ಸಿ ಯಲ್ಲಿ 4th ಮೇನಲ್ಲಿ. ಇಲ್ಲಿ ನೋಡಿ ವೆಕ್ಟಾರ್ ಇಲ್ಲಿ ಒಂದು ಟೈಮ್ ಬರ್ದಿದ್ದೀನಿ, ಇಲ್ಲಿ ಒಂದು ಟೈಮ್ ಬರ್ದಿದ್ದೀನಿ. ಸೊ ವೆಕ್ಟಾರಿಂದ 2 ಕ್ವಶನ್ಸ್ ಫ್ರೇಮ್ ಆಗುತ್ತೆ. ಒಂದು ರಿಮೆಂಬರ್ಡ್ ಲೆವೆಲ್ ಬೇಸ್ಡ್ ಕ್ವಶನ್ ಇರುತ್ತೆ, ಇನ್ನೊಂದು ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ ಇರುತ್ತೆ. ಕಂಟಿನ್ಯೂಟಿಯಿಂದ 2 ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಒಂದು ರಿಮೆಂಬರ್ಡ್ ಲೆವೆಲ್ ಬೇಸ್ಡ್ ಕ್ವಶನ್ ಆಗಿದ್ರೆ ಇನ್ನೂ ಒಂದು ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ ಆಗಿರುತ್ತೆ. ಪಾರ್ಟ್ ಡಿಗೆ ಬರೋಣ. ಪಾರ್ಟ್ ಡಿ ಅಂದರೆ 5th ಮೇನಲ್ಲಿ 8 ಕ್ವಶನ್ಸ್ ಇರುತ್ತೆ. ನೀವು 4 ಕ್ವಶನ್ಸನ್ನು ಮಾತ್ರ ಆನ್ಸರ್ ಮಾಡಬೇಕು. 1 ಕ್ವಶನ್ಗೆ 5 ಮಾರ್ಕ್ಸ್ ಇರುತ್ತೆ. ಸೊ 4 × 5 20 ಮಾರ್ಕ್ಸ್ ಪಾರ್ಟ್ ಡಿಗೆ ಅಲೋಕೇಟ್ ಮಾಡಿದ್ದಾರೆ. ಓಕೆನಾ. ಯಾವುದೇ ಚಾಪ್ಟರ್ಸಿಂದ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ನೋಡೋದಾದರೆ ಕಂಟಿನ್ಯೂಟಿ, ಇಂಟಿಗ್ರಲ್ಸ್, 3D, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್, ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್, ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್, ರಿಲೇಷನ್ಸ್ ಈ 8 ಚಾಪ್ಟರ್ಸಿಂದ 8 ಕ್ವಶನ್ಸನ್ನು ನಿಮಗೆ ಪಾರ್ಟ್ ಡಿ ಯಲ್ಲಿ ಫ್ರೇಮ್ ಮಾಡ್ತಾರೆ. 3 ಕ್ವಶನ್ಸನ್ನು ಈ 3 ಚಾಪ್ಟರ್ಸಿಂದ ರಿಮೆಂಬರ್ಡ್ ಲೆವೆಲ್ ಬೇಸ್ಡ್ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಇನ್ನು 4 ಕ್ವಶನ್ಸನ್ನು ಈ 4 ಚಾಪ್ಟರ್ಸಿಂದ ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಆಗಿ ಫ್ರೇಮ್ ಮಾಡ್ತಾರೆ. 1 ಕ್ವಶನ್ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ ಇರುತ್ತೆ. ಇದನ್ನು ರಿಲೇಷನ್ಸ್ ಚಾಪ್ಟರಿಂದಲೇ ಫ್ರೇಮ್ ಮಾಡ್ತಾರೆ.
ಓಕೆ ನನಗೆ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ ಅಟೆಂಡ್ ಮಾಡೋದಕ್ಕಾಗಲಿಲ್ಲ ಅಂದ್ರೂ 4+3 7 ಕ್ವಶನ್ಸ್ ರಿಮೆಂಬರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಲೆವೆಲ್ ಬೇಸ್ಡ್ ಕ್ವಶನ್ಸನ್ನೇ ಕೇಳ್ತಾರೆ. ಸೊ 7 ಕ್ವಶನ್ಸಲ್ಲಿ ನೀವು 4 ಕ್ವಶನ್ಸನ್ನು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸೊ 4 × 5 20, ಈ ಸೆಕ್ಷನಲ್ಲಿ 20 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಪಾರ್ಟ್ ಇಗೆ ಬನ್ನಿ. ಪಾರ್ಟ್ ಇ ಅಂದರೆ 6th ಮೇನ್. ಇದರಲ್ಲಿ ಇಂಟರ್ನಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ 2 ಕ್ವಶನ್ಸ್ ಇರುತ್ತೆ. 1 ಕ್ವಶನ್ಗೆ 6 ಮಾರ್ಕ್ಸ್ ಇರುತ್ತೆ, ಇನ್ನೂ 1 ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಓಕೆನಾ? ಇಲ್ಲಿ ನೋಡಿ 51st ಕ್ವಶನಲ್ಲಿ 2 ಕ್ವಶನ್ಸನ್ನು ಕೇಳಿರ್ತಾರೆ. 1 ಕ್ವಶನು ಇಂಟಿಗ್ರಲ್ಸ್ ಚಾಪ್ಟರಿಂದ ಕೇಳ್ತಾರೆ, ಇನ್ನೂ 1 ಕ್ವಶನು ಲೀನಿಯರ್ ಪ್ರೋಗ್ರಾಮಿಂಗ್ ಅನ್ನೋ ಒಂದು ಚಾಪ್ಟರಿಂದ ಕೇಳ್ತಾರೆ. ಈ 2 ಕ್ವಶನ್ಸಲ್ಲಿ ನೀವು ಯಾವುದಾದ್ರೂ ಒಂದನ್ನು ಅಟೆಂಡ್ ಮಾಡಬೇಕು. ಐದರ್ ಇಂಟಿಗ್ರಲ್ಸ್ ಇಂದ ಆದ್ರೂ ಅಟೆಂಡ್ ಮಾಡಬೇಕು, ಆರ್ ಲೀನಿಯರ್ ಪ್ರೋಗ್ರಾಮಿಂಗಿಂದ ಆದ್ರೂ ಅಟೆಂಡ್ ಮಾಡ್ಬೋದು. ನೀವು ಯಾವುದಾದ್ರೂ ಅಟೆಂಡ್ ಮಾಡಿ, ಒಂದನ್ನು ಅಟೆಂಡ್ ಮಾಡಬೇಕು. ಆ ಒಂದು ಕ್ವಶನ್ಗೆ 6 ಮಾರ್ಕ್ಸನ್ನು ಅಲೋಕೇಟ್ ಮಾಡಿದ್ದಾರೆ. ನೆನಪಿರಲಿ, ಇದು ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್. ಓಕೆ, ಡಿಫಿಕಲ್ಟಿಯಾಗೇ ಇರುತ್ತೆ. ಸೊ ಸೆಕೆಂಡ್ ಕ್ವಶನ್ ಬನ್ನಿ. ಅಂದರೆ 52nd ಕ್ವಶನ್. ಇದರಲ್ಲಿ 1 ಕ್ವಶನನ್ನು ಡಿಟರ್ಮಿನೆಂಟ್ಸ್ ಚಾಪ್ಟರಿಂದ ಫ್ರೇಮ್ ಮಾಡ್ತಾರೆ, ಇನ್ನೂ 1 ಕ್ವಶನನ್ನು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಈ ಚಾಪ್ಟರಿಂದ ಫ್ರೇಮ್ ಮಾಡ್ತಾರೆ. ಇದು ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ ಆಗೇ ಇರುತ್ತೆ. 4 ಮಾರ್ಕ್ಸನ್ನು ಇದಕ್ಕೆ ಅಲೋಕೇಟ್ ಮಾಡಿದ್ದಾರೆ. ಈ 2 ಕ್ವಶನಲ್ಲಿ ನೀವು ಯಾವುದಾದ್ರೂ ಒಂದಕ್ಕೆ ಆನ್ಸರ್ ಮಾಡಬೇಕು. ಐದರ್ ಡಿಟರ್ಮಿನೆಂಟ್ಸಿಗಾದರೂ ಆನ್ಸರ್ ಮಾಡಬೇಕು, ಆರ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಇದಕ್ಕಾದರೂ ನೀವು ಆನ್ಸರ್ ಮಾಡ್ಬೋದು. ಓಕೆ, ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ ಟಫ್ ಆಗಿರುತ್ತೆ. ನನಗೆ ಅಟೆಂಡ್ ಮಾಡೋದಕ್ಕೆ ಆಗಲಿಲ್ಲ ಅಂದ್ರೂ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ ಅಷ್ಟೇನು ಟಫ್ ಆಗಿರಲ್ಲ, ಮಾಡ್ರೇಟ್ ಆಗಿರುತ್ತೆ. ಡಿಟರ್ಮಿನೆಂಟ್ಸ್ ಆ್ಯಂಡ್ ಕಂಟಿನ್ಯೂಟಿ ಈ 2 ಚಾಪ್ಟರ್ಸನ್ನು ನಿಮಗೆ ಚಾಯ್ಸ್ ಕೊಟ್ಟಿರೋದ್ರಿಂದ ಇವೆರಡರಲ್ಲಿ ಯಾವುದಾದ್ರೂ ಒಂದು ಅಟೆಂಡ್ ಮಾಡಬಹುದು. ಓಕೆನಾ? ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಈ 2 ಚಾಪ್ಟರ್ಸನ್ನು ಅಟೆಂಡ್ ಮಾಡ್ಬೋದು. ಸೊ ಪಾರ್ಟ್ ಇಯಲ್ಲಿ ನಿಮಗೆ 4 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಅಂತ ನಾನು 4 ಮಾರ್ಕ್ಸನ್ನು ಬರ್ಕೋತೀನಿ. ಸೊ ಈ 3 ಮಾರ್ಕ್ಸನ್ನು ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ? 39 ಆಗುತ್ತೆ. ನಾನು ಮುಂಚೆ ಇಲ್ಲಿ ಬರೆದಿದ್ದೀನಿ. ಸೊ 14 + 12 + 39. ಸೊ ಈ 3ಅನ್ನು ಆ್ಯಡ್ ಮಾಡಿದರೆ ನಿಮಗೆ 65 ಆಗುತ್ತೆ ಔಟ್ ಆಫ್ 80. ಔಟ್ ಆಫ್ 80 ನೀವು ಆರಾಮ್ಸೆ 65ಅನ್ನು ಸ್ಕೋರ್ ಮಾಡ್ಬೋದು. ಬಟ್ ನಾನು ಲಾಸ್ಟಿಗೆ ಪಾರ್ಟ್ ಇಯಲ್ಲಿ ಹೇಳಿದೆ, ಹಾರ್ಸ್ ಲೆವೆಲ್ ಕ್ವಶನ್ ಅಟೆಂಡ್ ಮಾಡೋದಕ್ಕಾಗಲಿಲ್ಲ ಅಂದರೂ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನನ್ನು ಒಂದು ಅಟೆಂಡ್ ಮಾಡ್ಬೋದು ಅಂತ. ಓಕೆ, ನನಗಿದು ಅಟೆಂಡ್ ಮಾಡೋದಕ್ಕಾಗಲಿಲ್ಲ ಅಂದ್ರೂ 4 ಮಾರ್ಕ್ಸ್ ಇಲ್ಲಿ ನಾನು ಡಿಲೀಟ್ ಮಾಡಿದ್ರೂ 61 ಆಗುತ್ತೆ. ಈಗ 61 ಸ್ಕೋರ್ ಇದೆ. ನಾನು ಸೆಂಟ್ರಲ್ಲಿ ಯಾವುದೋ ಒಂದು ಸ್ಟೆಪ್ಪನ್ನು ಬರೆಯೋದು ಮರ್ತೆ, MCQs ಆರ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಎಲ್ಲೋ ಒಂದು ಮಾರ್ಕ್ಸ್ ಹೋಯ್ತು ಅಂದರೂ ಕೂಡ ನೀವು ಆರಾಮ್ಸೆ ಇನ್ ಬಿಟ್ವೀನ್ 58 to 61 ಅಂತೂ ಸ್ಕೋರ್ ಮಾಡ್ಬೋದು. ಓಕೆನಾ? ಇನ್ನು 20 to 21 ಮಾರ್ಕ್ಸ್, ಇಟ್ ಆಲ್ ಡಿಪೆಂಡ್ಸ್ ಆನ್ ಯು. ನಿಮಗೆ ಯಾವ ಪಾರ್ಟ್ ಕಷ್ಟ ಆಗುತ್ತೆ ಅನ್ನೋದಾದರೆ ಪಾರ್ಟ್ ಬಿ ಕಷ್ಟ ಆಗಲ್ಲ. ನೀವು ಈಸಿಯಾಗಿ 12 ಮಾರ್ಕ್ಸನ್ನು ಇಲ್ಲಿ ಸ್ಕೋರ್ ಮಾಡ್ಬೋದು. ಯಾವುದೇ ಅಪ್ಲಿಕೇಶನ್ ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ ಇರಲ್ಲ. ಇವನ್ ಪಾರ್ಟ್ ಡಿನೂ ಕೂಡ ಕಷ್ಟ ಆಗಲ್ಲ. ಇದರಲ್ಲೂ ಕೂಡ ಹಾರ್ಸ್ ಇರಲ್ಲ, ಅಪ್ಲೈ ಒಂದಿರುತ್ತೆ. ಇದನ್ನು ಸ್ಕಿಪ್ ಮಾಡಿದ್ರು ಆರಾಮ್ಸಾಗಿ ನೀವು 4 ಕ್ವಶನ್ಸನ್ನು ಅಟೆಂಡ್ ಮಾಡಿ 20ಅನ್ನು ಸ್ಕೋರ್ ಮಾಡ್ಬೋದು. ಪಾರ್ಟ್ ಸಿಯಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ವೈ? ಬಿಕಾಸ್ ಅಪ್ಲೈ ಆ್ಯಂಡ್ ಹಾರ್ಸ್ 5 ಕ್ವಶನ್ಸ್ ಇರುತ್ತೆ. ರಿಮೈನಿಂಗ್ 6 ಕ್ವಶನ್ಸಲ್ಲಿ ನೀವು 6 ಕ್ವಶನ್ಸನ್ನು 100% ಅಟೆಂಡ್ ಮಾಡಲೇಬೇಕು. ಅಟೆಂಡ್ ಮಾಡಿದರೆ ಮಾತ್ರ ನಿಮಗೆ 18 ಮಾರ್ಕ್ಸನ್ನು ಸ್ಕೋರ್ ಮಾಡೋದಕ್ಕೆ ಆಗುತ್ತೆ. ಓಕೆನಾ? ಆಬ್ವಿಯಸ್ಲಿ ಪಾರ್ಟ್ ಈ ಟಫ್ ಇದ್ದೇ ಇರುತ್ತೆ. ಬಿಕಾಸ್ ಹಾರ್ಸ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಅಂದರೆ ಡೈರೆಕ್ಟಾಗಿ ಕ್ವಶನ್ಸ್ ಕೇಳಿರಲ್ಲ, ಸ್ವಲ್ಪ ಟ್ವಿಸ್ಟ್ ಮಾಡಿ ಆರ್ ಇಂಡೈರೆಕ್ಟಾಗಿ ಕ್ವಶನ್ಸನ್ನು ಕೇಳಿರ್ತಾರೆ. ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ಸ್ ಮಾಡ್ರೇಟ್ ಆಗಿರುತ್ತೆ. ನೀವು ಇದನ್ನು ಟ್ರೈ ಮಾಡ್ಬೋದು. ಯಾರು ಔಟ್ ಆಫ್ ಔಟ್ ಆರ್ 75+ ಸ್ಕೋರ್ ಮಾಡಬೇಕು ಅಂತ ಇದ್ದೀರೋ ಅವರು ಪಾರ್ಟ್ ಇ, ಪಾರ್ಟ್ ಸಿ ಆ್ಯಂಡ್ MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ತುಂಬಾ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ PCMB ಈ 4 ಸಬ್ಜೆಕ್ಟ್ಸಿನ ಮಾಡಲ್ ಕ್ವಶನ್ ಪೇಪರ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ PCMBಯಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಹೇಗೆ ಮಾಡಬೇಕು ಅನ್ನೋ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ, ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಟೇಕ್ ಕೇರ್.